ರಜತ್ ಮತ್ತು ಹರ್ಷಿತ್ ಆರಂಭಿಕ ಆಟಗಾರರು. ಅದ್ಯಾವ ರೀತಿಯೊಂದು ಮೊತ್ತವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಲೇಟ್ ಕಾರ್ಡ್ ಶಾಟ್ ಈ ಹಂತದಲ್ಲಿ ದಾಖಲಿಸಿದ್ರು. ತಂಡದ ಮೊತ್ತ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಹರ್ಷಿತ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಮತ್ತೆರಡನೇ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4 ತಂಡಗಳು ಸಮಾನವಾಗಿ ಆಡ್ತಾ ಇದೆ ಈ ಹಂತದಲ್ಲಿ. ಇನ್ನುಳಿದ ಪಂದ್ಯದಲ್ಲಿ ಅದಾವ ರೀತಿ ಒಂದು ರಿಸಲ್ಟ್ ಅನ್ನು ಕೊಡ್ತಾ ನೋಡಬೇಕಾಗಿದೆ. ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಎಕ್ಸ್ಟ್ರಾ ಸೂಟುಗಳ ಮುಖಾಂತರವಾಗಿ ದಳ ಮೊತ್ತ 2ಕ್ಕೆ ತಲುಪ್ತಾ ಇದೆ. 3 ಓವರ್ಗಳ ಪಂದ್ಯ ಮೊದಲ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಈ ಹಂತದಲ್ಲಿ ಮತ್ತೆ ಸಿಂಗಲ್ ಓಟವನ್ನ ರಜತ ದಾಖಲಿಸಿದ್ರು. ಈ ಹಿಂದಿನ ಪಂದ್ಯ ರಜತ ಹೀರೋ ಆಗಿದ್ರು. 2 ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಅತ್ಯುತ್ತಮ ಆಟವನ್ನು ಪಂದ್ಯಾಟದಲ್ಲಿ ಆಡಿದ್ದಾರೆ. ಇಲ್ಲಿ ಅದ್ಯಾವ ರೀತಿಯಾಗಿ ಮುನ್ನಡೆಸ್ತಾನೆ ನೋಡಬೇಕಾಗಿದೆ. ತಂಡದ ಕೀ ಪ್ಲೇಯರ್ ಕೂಡ ಹೆಚ್ಚಿನ ಸ್ಟ್ರೈಕ್ ಅನ್ನು ರಜತಿಗೆ ನೀಡಿದರೆ ಅತಿ ಗರಿಷ್ಠ ಮೊತ್ತವನ್ನು ದಾಖಲಿಸುವ ಸರ್ವ ಸಿದ್ಧತೆಯಲ್ಲಿ ಯುನೈಟೆಡ್ ಉಜಿರೆಯ ತಂಡ. ದಾಂಡು ಚೆಂಡಿನ ಪರಿಮಿತರುಗಳ ಒಂದು ಲೇಕಂನ ಕೊಡಿನ ಫ್ಯಾಮಿಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಬೆಳಗಿನಿಂದಲೂ ಕೂಡ ನಾನ್ ಸ್ಟಾಪ್ ರೂಪದಲ್ಲಿ ಇವತ್ತಿನ ಅಂತಿಮ ಹಂತದಲ್ಲಿ ಅದ್ಯಾರು ಪ್ರಶಸ್ತಿಯನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಈ ಬಾರಿ ಸುಂದರತೆ ಆಟ. ಸ್ಕ್ವೇರ್ ಲೆಗ್ಗಳಲ್ಲಿ 1 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಮೊದಲ ಓವರ್ನ ಚಾಲ್ತಿಯ ಅಂತಿಮ 1 ಚೆಂಡು ಬಾಕಿ ಇದೆ. ತಂಡ ಮೊತ್ತ 5 ಓಟಗಳು. ಈ ತರ ಮತ್ತೊಂದು ಸುಂದರತೆ ಆಟವನ್ನು ಆಡಿದ್ರು. ಚೆಂಡು ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಇದೆ. 1 ಓಟಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕೂಡ ಮುಕ್ತಾಯ. ಸರಾಸರಿ 6 ಓಟವನ್ನು ದಾಖಲಿಸಿದ್ರು. ಈ ಒಂದು ಫ್ಯಾಮಿಲಿ ಟೂರ್ನಮೆಂಟ್ ಅಲ್ಲಿ 6 ಓಟವನ್ನು ದಾಖಲಿಸ್ತಾ ಇದೆ 1 ಓವರ್ಗಳಲ್ಲಿ. ಈ ಟೂರ್ನಮೆಂಟ್ ನಲ್ಲಿ ಮೊದಲ 1 ಬಾರಿ ಪ್ರಶಸ್ತಿಯ ಪವರ್ ಪುತ್ತೂರು ಸ್ಟಾರ್ಸ್, ಪುತ್ತೂರು ಪವರ್ ಸ್ಟಾರ್ ಪಂದ್ಯಾಟವನ್ನು ಜಯಿಸಿದ್ದಾರೆ. 2 ಬಾರಿ ನಿಡಿಕಲ್ ಟೈಗರ್ಸ್ ರನ್ನರ್ಸ್ ಮತ್ತು ವಿನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಮತ್ತೆ 2ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. 1 ಬಾರಿ ಹೋದ ಋತುವಿನ ಯುನೈಟೆಡ್ ಉಜಿರೆ ತಂಡ ಮೊದಲ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ರಾಯಲ್ ಸ್ಟ್ರೈಕರ್ಸ್ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಈ ತರಹದ ಹೈ ಶಾಟ್ ಹರೀಶ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂತಿಮ ಹಂತದಲ್ಲಿ ನಮ್ಮಲ್ಲ ಅಸಾಧ್ಯ ರೀತಿಯೊಂದು ಕ್ಯಾಚ್ ಕೈ ಸೇರ್ತಾ ಇದೆ. ಮೊದಲ ಹೋದರಿ ಪತನ. ಮತ್ತೆ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಶಾಂತರಾಮ್. ಮತ್ತೆ ಬೀಸುವ ಪ್ರಯತ್ನಗಳು, ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಒಂದು ಹಂತದಲ್ಲಿ ಕವರ್ಸ್ ನಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳಷ್ಟೇ ಮಾಡಿದ್ರು.
ಇಲ್ಲಿ ತೀರಾ ನೆಲದಂಚಲೆ ಬಿದ್ದಂತ ಚೆಂಡು ಗೂಟ ರಕ್ಷಣೆ ಕೈ ಸೇರ ಮುಖಾಂತರವಾಗಿ ಡಾಟ್ ಬಾಲ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ನಿರೀಕ್ಷೆ ಹೊರತುವ ಅಂತಿಮ ಹಂತದಲ್ಲಿ ಒಂದು ಓಟಗಳನ್ನ ಬ್ಯಾಕ್ವರ್ಡ್ ಪಾಯಿಂಟ್ ಬಾಗಿಲು ದಾಖಲಿಸಿದ್ರು. ಶಾಂತರಾಮ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 7 ಓಟಗಳು, 7 for 1. ಚಾಲ್ತಿಯ 2ನೇ ಓವರ್ನಲ್ಲಿ ಅಂತಿಮ 3 ಚೆಂಡು ಬಾಕಿ ಇದೆ. ಬಹಳ ಸುತ್ತಮುತ್ತ ಹೊಡೆದಾದ್ರೂ ಕೂಡ ಚೆಂಡು ಸೀಮಾ ರೇಖೆ ಅಂಚೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೋಟ, 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. ರಾಹುಲ್ ಮತ್ತು ಹರೀಶ್ ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತಳ ಮೊತ್ತ 9 ಓಟಗಳು. 5ನೇ ಬಾರಿ ಗಣೇಶ್. ಮಧ್ಯೆ ನೋ ಬಾಲ್ ಎನ್ನುವ ಸೂಚನೆ. ಚೆಂಡು ಸೀಮಾ ರೇಖೆಯ ಹೊರಭಾಗಕ್ಕೆ ಹೋದ್ರೂ ಕೂಡ ಡಿಕ್ಲೇರ್ ಏರಿಯಾ. 1 ಓಟಗಳ ಸೇರ್ಪಡೆ, ಒಟ್ಟಾರೆಯಾಗಿ 1+1. 2 ಓಟಗಳ ಸೇರ್ಪಡೆ. ಫ್ರೀ ಹಿಟ್ ಚೆಂಡು ಗಣೇಶ್ ಗೊಂಪಲಾಚೆ. ಮತ್ತೆ ಮರುಸಿಲ್ಲ ಹೊಡೆತ ಚೆಂಡು ಲಾಂಗ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯತೆ ಬಾರಿ ಬೌಂಡ್ರಿ. ಗ್ರೌಂಡ್ ಅಂಪೈರ್ಸ್ ಪ್ರತಿ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಸ್ಕೋರ್ ಮೂವ್ಸ್ ಆನ್ 15. ಅಂತಿಮ 1 ಚೆಂಡು ಬಾಕಿ ಇದೆ. 15ಕ್ಕೆ 1. 15 for 1. ಒಂದೆಡೆ ಹರ್ಷಿತ್, ಇನ್ನೊಂದೆಡೆಯಲ್ಲಿ ರಾಮ್. ಹರ್ಷಿತ್ಗೆ ಸಂತ ಚೆಂಡು ಔಟ್ ಲೆಗ್ ಸ್ಟಂಪ್ ಅನ್ನೋ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಮುಖಾಂತರವಾಗಿ 16ಕ್ಕೆ ತಲುಪ್ತಾ ಇದೆ ಯುನೈಟೆಡ್ ಉಜಿರೆಯ ಮೊತ್ತ. ಮತ್ತೆ ಗಣೇಶ ಬಹಳ ಶೋತಮರ್ತೆಯನ್ನು ಹೊಡೆತ ಡಿಫೆಕ್ಸ್ ಕವರ್ಸ್ ನಲ್ಲಿ. ಈ ಹಂತದಲ್ಲಿ ಇವಾಗ ಕ್ಯಾಚ್ ಕೈಸರ್ ಮುಖಾಂತರವಾಗಿ ಹರ್ಷಿತ್ ಹುದ್ದಾರಿ ಪತನವನ್ನು ಕಂಡುಕೊಳ್ತಾ ಇದೆ ಯುನೈಟೆಡ್ ಉಜಿರೆ. ಈ ಹಂತದಲ್ಲಿ 2ನೇ ಹುದ್ದಾರಿ ಆಘಾತವನ್ನು ಕಂಡುಕೊಂಡ್ರು. 16ಕ್ಕೆ 2. ಅಂತಿಮ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ತಡವತ್ತ 16 ಓಟಗಳು. ಅಂತಿಮ 6 ಚೆಂಡು ಬಾಕಿ ಇದೆ. ಪವರ್ ಸ್ಟಾರ್ ಪುತ್ತೂರು ವಿರುದ್ಧವಾಗಿ ಯುನೈಟೆಡ್ ಉಜಿರೆ 6 ಚೆಂಡುಗಳಲ್ಲಿ ಆದಷ್ಟು ಓಟನ ಪ್ರೇರಿಸ್ತಾ ನೋಡಬೇಕಾಗಿದೆ. ಬಿರುಸಿನ ಆಟಗಾರ ಇವಾಗ ಇನ್ನು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಾರಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ರಾಮ್ ಔಟ್. ಈ ಟೂರ್ನಮೆಂಟ್ ಅನ್ನು 4 ತಂಡವಾಗಿ ಪುತ್ತೂರು ಪವರ್ ಸ್ಟಾರ್, ಯುನೈಟೆಡ್ ಉಜಿರೆ, ರಾಯಲ್ ಸ್ಟ್ರೈಕರ್ಸ್, ಮೆಡಿಕಲ್ ಟೈಗರ್ಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಟಾಸ್ಗಾಗಿ ಕೂಡ ಆಹ್ವಾನಿಸ್ತಾ ಇದ್ದೇವೆ. ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ಮೆಡಿಕಲ್ ಟೈಗರ್ಸ್.
ಮತ್ತೆ ರಾಹುಲ್ ಲೆಫ್ಟಿ ಎಸೆತಗಾರ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಲೆಗ್ ಇವಾಗಲೇ ಒಂದು ಓಟಗಳ ಪೂರೈಕೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಎರಡನೇ ಓಟಗಳ ಪ್ರಯತ್ನ ರನ್ ಔಟ್ಗೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ವಿಕೆಟ್ ನಂಬರ್ 4ನೇ ವಿಕೆಟ್ ಪತನ. ಹ 17 17ಕ್ಕೆ 4 ಅಂತಿಮ 4 ಚೆಂಡು ಈ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಒಳ ತಿರುವಿಕೆನ ಕಂಡಂತ ಚೆಂಡು ಓಟಗಳ ಅವಕಾಶನ ಈ ಹಂತದಲ್ಲಿ ರಾಹುಲ್ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಅತ್ಯುತ್ತಮ ಆಟಗಾರ ಲೆಫ್ಟಿ. ಒಂದೆಡೆ ದಾಣಿಗತನ ಇರಬಹುದು, ಕ್ಷೇತ್ರ ಕ್ಷಿಣಬಹುದು, ಎಸ್ಗಾರ ಭಾಗದಲ್ಲಿ ಕೂಡ ತನ್ನದೇ ಆದಂತ ಒಂದು ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ. ಮತ್ತೆ ಬೀಸುವ ಪ್ರಯತ್ನಗಳು, ಬ್ಲೈಂಡೆಡ್ ಶಾಟ್, ಕುರುಡುತನದ ಹೊಡೆತಗಳು ವಿಜಯ ಯುನೈಟೆಡ್ ಮಾಡ್ತಾ ಇದೆ. 17ಕ್ಕೆ 4 ಉದ್ದರಿ ಆಗತ್ತಲೆ ಅಂತಿಮ 2 ಚೆಂಡು ಅಂತಿಮ ಓವರ್ನ ಚಾಲ್ತಿಯಲ್ಲಿ. ಲಾಸ್ಟ್ ಬಾಲ್ ಸಾರಿ ಮ್ಯಾನ್ ನಾವು. ಈ ಬಾರಿ ಎಸೆಂತ ಚೆಂಡು ವೈಟ್ ಬಾಲ್ 18ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು ಇನ್ನೂ ಕೂಡ ಬಾಕಿ ಇದೆ. 18 ಫಾರ್ 4. ಮತ್ತೆ ರಾಹುಲ್ ತೀರಾ ಫುಲ್ಟಾ ಚೆಂಡಿನ ಲಾಭನ ಪಡ್ಕೊಳ್ತಾ ಇಲ್ಲ. ಹರೀಶ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಲಾಂಗ್ ಆನ್ ಭಾಗದಲ್ಲಿ ಒಂದೋಟಗಳ ಪೂರೈಕೆ. ಅಂತಿಮ ಚೆಂಡು ತನ್ನ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಇದರೊಂದಿಗೆ ಬಹಳಷ್ಟು ಫೀಲ್ಗಳನ್ನ ಗಣೇಶ್ ಗುಂಪಲಾಜಿ ಮಾಡ್ತಾ ಇದ್ದಾರೆ. ಆದ್ರಿಂದ ಮೊದಲ ಸೆಷನ್ ಮುಕ್ತಾಯ. ತನ್ನ ಮೊತ್ತ 19, ಜಯಕ್ಕಾಗಿ 20 ಓಟಗಳ ಅವಶ್ಯಕತೆ. ಆರಂಭಿಕ ಆಟಗಾರರು ಕಣಕ್ಕಿಳಿಬೇಕಾದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಪುತ್ತೂರು ಪವರ್ ಸ್ಟಾರ್ ಮೊದಲ ಹಂತದ ಆರಂಭಿಕ ಆಟಗಾರರಾಗಿ ಗಣೇಶ್ ಕುಂಪಲಾಜೆ ಮತ್ತು ರಾಹುಲ್. ಬೇಗ ಬನ್ನಿ, ಬೇಗ, ಸಮಯ ಬಹಳಷ್ಟು ಕಡಿಮೆ ಇದೆ. ಹಾಗೆ ಮೂರು ಆವೃತ್ತಿಯ ನಂತರ 4ನೇ ಆವೃತ್ತಿಗೆ ಕಾಲಿಟ್ಟಂತ ನೆನಿಕಲ್ ಪ್ರೀಮಿಯರ್ ಲೀಗ್ ಮತ್ತಷ್ಟು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಮೊದಲವರಿಗಾಗಿ ಶಾಂತರಾಮ್ ಅವರನ್ನ ಪರಿಚಯ ಮಾಡ್ತಾ ಇದೆ ಯುನೈಟೆಡ್ ವಿಜಯ ತಂಡ. ದಾಂಡು ಚೆಂಡಿನ ಪರಿಮಿತವರುಗಳನ್ನು ಲೀಗ್ ಕಮ್ ನಾಕ್ಔಟ್. ಅಂತಿಮ ಹಂತದ ಕೆಲವು ಪಂದ್ಯ ಬಾಕಿ ಉಳ್ಕೊಳ್ತಾ ಇದೆ ಕೂಡ. 18 ಚೆಂಡು, ಜಯಕ್ಕಾಗಿ 20 ಓಟಗಳ ಅವಶ್ಯಕತೆ.
18-20 ಪಂದ್ಯಾಟದ ನೇರ ಪ್ರಸಾರ M9 ಸ್ಪೋರ್ಟ್ಸ್ ಮಾಡ್ತಾ ಇದೆ ಯೂಟ್ಯೂಬ್ ನ ಮುಖಾಂತರವಾಗಿ. ಮೊದಲ ಚೆಂಡು ಔಟ್ ಸೈಡ್ ಲೆಗ್ ಸ್ಟೆಪ್ ಅನ್ನೋ ಸೂಚನೆ. ಬಹಳಷ್ಟು ತಿರುವನ್ನು ಕೊಟ್ಟಿರ್ತಕ್ಕಂಥ ಶಾಂತರಾಮ್ ಎಸೆತ ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆರಡನೇ ಬಾರಿ ಒಂದನೇ ಬಾರಿ ಮೊದಲ ಚೆಂಡಿಗಾಗಿ ಗಣೇಶ್ ಗೊಂಪಲಾಜಿ ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಈ ಭಾಗಕ್ಕೆ ನಮ್ಮನ್ನ ಪರಿಚಯ ಮಾಡಿಕೊಟ್ಟಂತ ಶಾಂತರಾಮ್ ಬಹಳಷ್ಟು ಪಂದ್ಯಕ್ಕೆ ಇವಾಗಲೇ ಕರೆಯನ್ನ ಕೊಡಿಸುವ ಮುಖಾಂತರವಾಗಿ ಹೊಸ ಹುಡುಗರನ್ನ ಟೆನ್ನಿಸ್ ಬಾಲ್ ನಲ್ಲಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕೂಡ. ತನ್ನ ಮೊತ್ತ 2 ಓಟಗಳು. ಮತ್ತೆರಡನೇ ಬಾರಿ ಉಜಿರೆ ಪರವಾಗಿ ಲೆಫ್ಟಿಗೆ ಸಂತ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್. ಮತ್ತೆ ತಿರುವು ಕೊಡ್ತಾ ಇರ್ತಕ್ಕಂಥ ಚೆಂಡು ಎಕ್ಸ್ಟ್ರಾ ಸೋಟುಗಳು ಬರ್ತಾ ಇದೆ. ಗಣೇಶ್ ಗೊಂಪಲಾಜೆ 1 ಓಟವನ್ನು ಮಾಡಿದ್ರು. 2 ಅತಿರಿಕ್ತ ಓಟಗಳು ಸೇರ್ಪಡೆ ಮುಖಾಂತರವಾಗಿ 3ಕ್ಕೆ ತಲುಪ್ತಾ ಇದೆ ಪವರ್ ಸ್ಟಾರ್ ಪುತ್ತೂರಿನ ತಂಡ. ರಕ್ಷಣಾತ್ಮಕ ಆಟ, ಓಟಗಳು ಬರ್ತಾ ಇಲ್ಲ. ಈ ಟೂರ್ನಲ್ಲಿ ಅತ್ಯುತ್ತಮ ಒಂದು ಎಸೆತವನ್ನು ಕಂಡಿರ್ತಕ್ಕಂಥ ರಾಮ್ ಮೊದಲ ಇನ್ನಿಂಗ್ಸ್ ನಲ್ಲಿ ಮೇಡಿನವರನ್ನು ದಾಖಲಿಸಿದ ಬಳಿಕ ಎರಡನೆಯ ಪಂದ್ಯಾಟದಲ್ಲಿ ಕೂಡ ಒಂದು ವೈಡ್ ಬಾಲ್ ಅನ್ನು ದಾಖಲಿಸುವ ಮುಖಾಂತರವಾಗಿ 5 ಡಾಟ್ ಬಾಲ್ ಅನ್ನು ಎಸೆದರು. ಇಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಈ ಹಂತದಲ್ಲಿ 5 ಓಟಗಳು. Last 3 balls are remain now. Left and right hand combination ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಬೇಕಾಗುತ್ತೆ. ಇಲ್ಲಿ ಯುನೈಟೆಡ್ ಉಜಿರೆ ತಂಡ ಅದೇ ಕಾಯಕ ಇಳಿತಾ ಇದೆ ಕೂಡ. ಮತ್ತೆ ಹೊರತಿರುವು ವೈಡ್ ಬಾಲ್. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ಮತ್ತು ನಿಡಿಗಲ್ ಕ್ಯಾಪ್ಟನ್ ಬನ್ನಿ ಟಾಸ್ ಮಾಡಿಕೊಳ್ಳಿ ಕೇಳಿಕೊಳ್ತಾ ಇದ್ದಾವೆ. ಯಾವುದೇ ಓಟಗಳು ಬರ್ತಾ ಇಲ್ಲ. 3 ಓವರ್ಗಳ ಪಂದ್ಯದಲ್ಲಿ ಇವಾಗಲೇ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು 14 ಎಸೆತ, 14 ಓಟಗಳ ಅವಶ್ಯಕತೆ. 14-14. ಓಟಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಓವರ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಅಂತಿಮ ಒಂದು ಚೆಂಡು ಬಾಕಿ ಇದೆ. ಗಮನಿಸಿ, ಅಂತಿಮ ಚೆಂಡು. ಲಾಸ್ಟ್ 1 ಬಾಲ್ ರಿಮ್ಯಾನ್ ನಾವು. ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಇದರ ಮಧ್ಯೆ ಗಣೇಶ್ ಗೊಂಪಲಾಜಿ 1 ಓಟವನ್ನ ಶಾರ್ಟ್ ಲೆಗ್ ಭಾಗದಲ್ಲಿ ದಾಖಲಿಸಿದ್ರು. ಓವರ್ ಕೂಡ ಇವಾಗ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ವೆರಿ ಫಸ್ಟ್ ಓವರ್. ಸ್ಕೋರ್ ಮೂವ್ಸ್ ಆನ್ 7 ಫಾರ್ ನೋ ಲಾಸ್. Yes, thank you. Second over in progress. ಇನ್ನು 13 ಓಟಗಳ ಅವಶ್ಯಕತೆ. ಈ ಬಾರಿ ಕೂಡ ವೈಡ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 12ಕ್ಕೆ 12 ಬಾಲ್ ಟು ಬಾಲ್ ಮ್ಯಾಚ್ ಇದೆ. ನೆಕ್ ಟು ನೆಕ್ ಫೈಟ್ ಅನ್ನು ಕಂಡುಕೊಳ್ತಾ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲಾಗಿ ಉಳ್ಕೊಳ್ತಾ ಇದ್ದಾಳೆ. ಗಣೇಶ್ ಸ್ಟ್ರೈಕ್ ನಲ್ಲಿ
ಉತ್ತಮ ರೀತಿಯ ಎಸೆತ. ಈ ರೀತಿಯ ಎಸೆತವನ್ನು ದಾಖಲಿಸಬೇಕಾಗಿದೆ. ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನ ಪಡ್ಕೊಂಡ್ರೆ ಉಜಿರೆ ಲೆಕ್ಕಾಚಾರ. ಇಲ್ಲದಿದ್ರೆ ಪುತ್ತೂರು ಪವರ್ ಸ್ಟಾರ್ ಅನುಭವಿ ಆಟಗಾರನ ಹೊಂದಿಕೊಂಡು ಆಡಿರ್ತಕ್ಕಂಥ ತಂಡ ಕೂಡ. ತನ್ಮದೆ ಬಿರುಸಿನ ಹೊರದೆ ಕೈ ಹಾಕಿದಂತ ಗಣೇಶ್ ಸುಂದರಿ ಪತನ. ಮೊದಲ ಬ್ರೇಕ್ ಥ್ರೂ ಅನ್ನ ಯುನೈಟೆಡ್ ಉಜಿರೆ ಮಾಡಿದ್ರು. ಮೊದಲ ಹೊಂದರಿ ಪತನವನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಜಯಕ್ಕಾಗಿ 10-12 ಅವಶ್ಯಕತೆ. ನಿಡಿಕಲ್ ಟೈಗರ್ಸ್ ಕ್ಯಾಪ್ಟನ್ ಆದಷ್ಟು ಬೇಗ ಈ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ. ಮುಂದಿನ ಪಂದ್ಯಕ್ಕಾಗಿ ಟಾಸ್ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ. 8 ಓಟವನ್ನು ದಾಖಲಿಸಿದ್ರು. ಅಂತಿಮ 4 ಚೆಂಡು ಈ ಓವರ್ನಲ್ಲಿ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಈ ಬಾರಿ ಎಸೆದಂತ ಚೆಂಡು ಮತ್ತೆ ವೈಡ್ ಬಾಲ್. ಈ ರೀತಿಯ ತಪ್ಪು ಮಾಡಿದಂತ ಯುನೈಟೆಡ್ ಉಜಿರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಾ ಇದೆ. ಇನ್ನು 10 ಎಸೆತ 11 ಓಟಗಳ ಅವಶ್ಯಕತೆ. 10-11 ಮತ್ತೆ ಬೀಸುವ ಪ್ರಯತ್ನಗಳು. ಅಶೋಕ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಹತ್ತು ಓಟಗಳಿಗೆ ತಲುಪ್ತಾ ಇದೆ ಅಂತಿಮ 3 ಚೆಂಡು. ಇನ್ನೂ ಕೂಡ ಈ ಓವರ್ನಲ್ಲಿ ಬಾಕಿ ಇದೆ. 9 ಎಸೆತ 10 ಓಟಗಳ ಅವಶ್ಯಕತೆ. ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. 2 ತಂಡಕ್ಕೆ ಟಾಸ್ ಪ್ರಕ್ರಿಯೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಬಾರಿ ಯಾರ್ ಕಾಲ ಅಂತ ಹಲವಾರು ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸಮೇತವಾಗಿ ಈ ಎಸೆತ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು ಅಂತಿಮ 7 ಚೆಂಡು ಶಿವರಾಮ್ ಅವರ ಮುಕ್ತಾಯಕ್ಕಾಗಿ. ಆ ಶಿವರಾಮ್ ಒಂದೆಡೆ ಮತ್ತೆ ಓಟುಗಳ ಅವಕಾಶ ಮಾಡಿಕೊಟ್ರು. 1 ಓಟಗಳ ಪೂರೈಕೆ ಪವರ್ ಸ್ಟಾರ್ ಪುತ್ತೂರಿನ ತಂಡ ಈ ಹಂತದಲ್ಲಿ ಮತ್ತೆ 1 ಓಟಗಳನ್ನ ಪೂರೈಕೆ ಮಾಡ್ತಾ ಇದೆ. ತನ್ನ ಮೊತ್ತ 12 ಓಟಗಳು. ಲಾಸ್ಟ್ ಬಾಲ್. ಅಂತಿಮ ಚೆಂಡು 7 ಎಸೆತಗಳ ಮುಂದೆ 8 ಓಟಗಳ ಗುರಿ. ಈ ತರ್ಮದ ನೆಟ್ಟನೇರ ಹೊಳೆತ ಚೆಂಡು ಗ್ಯಾಪ್ ಶಾಟ್. ಅಂತಿಮ ಹಂತದಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ ಅಂತಿಮ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೇವಲ 6 ಎಸೆತ 4 ಓಟಗಳ ಅವಶ್ಯಕತೆ. ರಾಯಲ್ ಸ್ಟ್ರೈಕರ್ಸ್ won the toss. ನಿಡಿಗಲ್ ಟೈಗರ್ಸ್ನ ವಿರುದ್ಧವಾಗಿ 6 ಎಸೆತ 4 ಓಟಗಳ ಅವಶ್ಯಕತೆ. ಸುಧರಾಮ್ ಅಂತಿಮ ಓವರ್ನ ಚಾಲ್ತಿಗಾಗಿ ಎದುರಿಸುವಂತ ಆಟಗಾರ ಲೆಫ್ಟ್ ರಾಹುಲ್ ಪಂದ್ಯಾಟವನ್ನು ಮುಂದುವರಿಸಬೇಕು. 6ಕ್ಕೆ 4 ಈ ಬಾರಿ ಎಸೆದಂತ ಚೆಂಡು ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ. 6ಕ್ಕೆ 3 6 ಬಾಲ್ 3 ರನ್ಸ್ ಟು ವಿನ್. ಪವರ್ ಸ್ಟಾರ್ ಪುತ್ತೂರಿನ ತಂಡ ಸುಲಭದ ಜಯದ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಇದರ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಹರ್ಷಿಕ್ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ
ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ರಾಹುಲ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾನೆ. ಮುಂದಿನ ಹಂತದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ರಾಯಲ್ ಸ್ಟ್ರೈಕರ್ಸ್ ಬೌಲಿಂಗ್ ಅನ್ನ ಮಾಡ್ತಾ ಇದೆ. ಇನ್ನು 2 ಓಟಗಳ ಅವಶ್ಯಕತೆ. ರಾಮ್ ಓವರ್ ಬಿಟ್ರೆ ಮತ್ತೆಲ್ಲ ಸ್ವಲ್ಪ ವೈಡ್ ಎಸ್ತವನ್ನೇ ದಾಖಲಿಸ್ತಾ ಇದ್ದಾರೆ. ಇದು ಇನ್ನೊಂದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ನಿಟ್ಟಲ್ಲಿ ಜಯಕ್ಕಾಗಿ ಕೇವಲ 1 ಓಟಗಳ ಅವಶ್ಯಕತೆ. ಬಹಳ ಸುತ್ತಮುತ್ತ ಟ್ರೋಫಿ ಜೊತೆ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟು ಗೌರವಿಸುವಂತ ಈ ಒಂದು ಶಾರದಾ ಬ್ರದರ್ಸ್ ಪ್ರೆಸಿಡೆಂಟ್ ನನಿಕಾಲ್ ಈ ಪಂದ್ಯಾಟವನ್ನ ಪುತ್ತೂರು ಪವರ್ ಸ್ಟಾರ್ ಜಯವನ್ನು ದಾಖಲಿಸಿದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ನಿಡಿಗಲ್ ಟೈಗರ್ಸ್.